ತೆಲುಗು ಚಿತ್ರರಂಗದ ಮೆಗಾ ಪವರ್ ಸ್ಟಾರ್ ಆಗಿರುವಂತಹ ರಾಮ್ ಚರಣ್ ತಮ್ಮ ಕೊನೆಯ ಸಿನಿಮಾ ಅಂದ್ರೆ ಗೇಮ್ ಚೇಂಜರ್ ಸಿನಿಮಾದ ಸೋಲಿನಿಂದಾಗಿ ಕಂಗೆಟ್ಟಿದ್ದಾರೆ ಅಂತ ಹೇಳ್ಬೋದು. ಸದ್ಯಕ್ಕೆ ಅವರ ಮುಂದಿನ ಸಿನಿಮಾ ಪೆದ್ದಿ ರಿಲೀಸ್ಗೆ ರೆಡಿ ಇದೆ. ಇದರ ಜೊತೆಗೆ ಇನ್ನು ಯಾವುದೆಲ್ಲ ಸಿನಿಮಾಗಳಲ್ಲಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ, ಅವರ ಮುಂದಿನ ಸಿನಿಮಾಗಳು ಯಾವುದು ಅಂತ ಒಂದೊಂದಾಗಿ ತಿಳ್ಕೊಂಬರೋಣ ಬನ್ನಿ. ಇದೇ ತರ ಬೇರೆ ಯಾವ ಸ್ಟಾರ್ ನ ಅಪ್ಕಮಿಂಗ್ ಫಿಲ್ಮ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಿಮ್ಗೆ ಆಸೆ ಇದೆ, ಕಮೆಂಟ್ ಮಾಡಿ. ಅವರ ಸಿನಿಮಾಗಳ ಲೈನಪ್ಸ್ ಅನ್ನ ಕೂಡ ನಾನು ಮಾಡೋ ಪ್ರಯತ್ನ ಮಾಡ್ತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಮೊದಲನೇದಾಗಿ ಈ ಲಿಸ್ಟ್ ಅಲ್ಲಿ ಕಾಣಿಸ್ಕೊಳ್ಳೋದು ಇದೇ ಏಪ್ರಿಲ್ 30ಕ್ಕೆ ರಿಲೀಸ್ ಆಗಬೇಕಾಗಿದ್ದಂತಹ ರಾಮ್ ಚರಣ್ ಅವರ ಬಹುನಿರೀಕ್ಷಿತ ಸಿನಿಮಾ ಪೆದ್ದಿ. ಆದ್ರೆ ಈಗ ಆ ಸಿನಿಮಾ ಪೋಸ್ಟ್ಪೋನ್ ಆಗಿದೆ. ಸಿನಿಮಾ ಜೂನ್ ಅಲ್ಲಿ ರಿಲೀಸ್ ಆಗೋದು ಕನ್ಫರ್ಮ್ ಆಗಿದೆ. ಆದ್ರೆ ಡೇಟ್ ಅನ್ನ ಇನ್ನೂ ಕೂಡ ಅಫಿಷಿಯಲಿ ಸಿನಿಮಾ ತಂಡ ಅನೌನ್ಸ್ ಮಾಡಿಲ್ಲ. ಬುಚ್ಚಿ ಬಾಬು ಡೈರೆಕ್ಷನ್ ನಲ್ಲಿ ಮೂಡ್ ಬಂದಿರುವಂತಹ ಈ ಸಿನಿಮಾದಲ್ಲಿ ಶಿವಣ್ಣ ಕೂಡ ಇದ್ದಾರೆ. ನಾಯಕಿಯಾಗಿ ಜಾನ್ವಿ ಕಪೂರ್ ಕೂಡ ಕಾಣಿಸ್ಕೊಳ್ತಾ ಇದ್ದು, ಇತ್ತೀಚಿನ ದಿನಗಳಲ್ಲಿ ಅವರು ಹೆಚ್ಚಾಗಿ ಸೌತ್ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾ ಇರೋದ್ರಿಂದಾಗಿ ರಾಮ್ ಚರಣ್ ಅವರಿಗೆ ಈ ಸಿನಿಮಾದ ಮೂಲಕ ಅವರು ಲಕ್ಕಿಯಾಗಿ ಕಾಣಿಸ್ಕೊಳ್ತಾರ ಅಂತ ಕಾದು ನೋಡ್ಬೇಕಾಗಿದೆ. AR ರೆಹಮಾನ್ ಅವರ ಮ್ಯೂಸಿಕ್ ಇರುವಂತಹ ಈ ಸಿನಿಮಾ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ರಾಮ್ ಚರಣ್ ಅವರ ಫಿಸಿಕಲ್ ಟ್ರಾನ್ಸ್ಫಾರ್ಮೇಶನ್ ಗಾಗಿ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ. ಸದ್ಯದ ಮಟ್ಟಿಗೆ ರಾಮ್ ಚರಣ್ ಅವರ ಕಮ್ ಬ್ಯಾಕ್ ಸಿನಿಮಾ ಅನ್ನುವಂತಹ ರೀತಿಯಲ್ಲಿ ಈ ಸಿನಿಮಾ ಎಲ್ಲಾ ಕಡೆ ಸುದ್ದಿ ಮಾಡ್ತಿದೆ. ನೋಡೋಣ ಅನ್ಕೊಂಡಂತಹ ಯಶಸ್ಸನ್ನ ಈ ಸಿನಿಮಾ ರಾಮ್ ಚರಣ್ ಅವರಿಗೆ ಕೊಡುತ್ತಾ ಇಲ್ವಾ ಅಂತ. ರಾಮ್ ಚರಣ್ ಹಾಗೂ ಸುಕುಮಾರ್ ಕಾಂಬಿನೇಷನ್ ನಲ್ಲಿ ನಿಮ್ಗೆಲ್ಲ ಗೊತ್ತೇ ಇದೆ, ರಂಗಸ್ಥಳಂ ಎನ್ನುವಂತಹ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಸಿನಿಮಾನ ನಾವು ನೋಡಿದ್ವಿ. ಆದ್ರೆ ಈಗ ಈ ಜೋಡಿ ಮತ್ತೆ ಒಂದಾಗ್ತಿದೆ. ಎಸ್, ಇವರಿಬ್ಬರ ಸಿನಿಮಾ 2026ರ ಮಧ್ಯಭಾಗದಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗುವಂತಹ ಎಲ್ಲಾ ಲಕ್ಷಣಗಳು ಎದ್ದು ಕಾಣ್ತಿದೆ. ಕೇಳಿ ಬರ್ತಾ ಇರುವಂತಹ ಸುದ್ದಿಗಳ ಪ್ರಕಾರ DSP ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಆಗಿರಲಿದ್ದು, ಸದ್ಯಕ್ಕೆ ಪ್ರೀ ಪ್ರೊಡಕ್ಷನ್ ಹಂತದ ಕೆಲಸಗಳು ಜೋರಾಗಿ ನಡೀತಾ ಇದೆಯಂತೆ. ಎಲ್ಲ ಅನ್ಕೊಂಡಂತೆ ಆದ್ರೆ ರಾಮ್ ಚರಣ್ ಹಾಗೂ ಸುಕುಮಾರ್ ಇಬ್ರು ಕೂಡ ಈ ಹೊಸ ಸಿನಿಮಾದ ಶೂಟಿಂಗ್ ಅನ್ನ ಇದೇ ವರ್ಷದ ಜುಲೈನಿಂದ ಸ್ಟಾರ್ಟ್ ಮಾಡ್ತಾರಂತೆ. ಇನ್ನು ಕೆಲವೊಂದು ಬಸ್ಗಳ ಬಗ್ಗೆ ನೋಡೋದಾದ್ರೆ, ಈ ಕೊಲಾಬರೇಷನ್ ಬಗ್ಗೆ 2022ರಲ್ಲಿ ಕೂಡ ಸುದ್ದಿಯಾಗಿತ್ತು. ತಮಿಳಿನ ಡೈರೆಕ್ಟರ್ ಆಗಿರುವಂತಹ ಲೋಕೇಶ್ ಕನಗರಾಜ್ ಅವರ ಜೊತೆಗೆ ರಾಮ್ ಚರಣ್ ಅವರ ಸಿನಿಮಾ. ಸದ್ಯಕ್ಕಂತೂ ಇದು ನಡೆಯುವಂತಹ ಚಾನ್ಸು ಇಲ್ಲ. ಯಾಕಂದ್ರೆ ಲೋಕೇಶ್ ಕನಗರಾಜ್ ಖುದ್ದಾಗಿ ಸಾಕಷ್ಟು ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಸದ್ಯಕ್ಕೆ ಇಬ್ರು ಕೂಡ ತಮ್ಮ ತಮ್ಮ ಪ್ರಾಜೆಕ್ಟ್ ಗಳಲ್ಲಿ ಬ್ಯುಸಿ ಆಗಿರ್ಬೋದು. ಆದ್ರೆ ಒಂದು ಕಾಲದಲ್ಲಿ ಆಗಿರುವಂತಹ ಮಾತುಕತೆ ಮುಂದಿನ ದಿನಗಳಲ್ಲಿ ಸಿನಿಮಾ ಆಗಿ ಪರಿವರ್ತನೆ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾದಿಲ್ಲ. ನೋಡೋಣ ಆ ಟೈಮ್ ಯಾವಾಗ ಬರುತ್ತೆ ಅಂತ. ಟಾಲಿವುಡ್ ನಲ್ಲಿ ರೂಮರ್ ಗಳಿಗೆ ಬರನೇ ಇಲ್ಲ. ಪ್ರಶಾಂತ್ ನೀಲ್ ಹಾಗೂ ರಾಮ್ ಚರಣ್ ಕಾಂಬಿನೇಷನ್ ಸಿನಿಮಾದ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ಅಲ್ಲೊಮ್ಮೆ ಇಲ್ಲೊಮ್ಮೆ ಕೇಳಿ ಬರ್ತಾನೆ ಇತ್ತು. ಸದ್ಯಕ್ಕೆ ಪ್ರಶಾಂತ್ ನೀಲ್ ಡ್ರ್ಯಾಗನ್ ಸಿನಿಮಾದ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ಅದಾದ್ಮೇಲೆ ಪ್ರಭಾಸ್ ಅವರಿಗೆ ಸಿನಿಮಾ ಮಾಡಬೇಕು. ಇನ್ನು ಸಾಕಷ್ಟು ಪ್ರಾಜೆಕ್ಟ್ ಗಳು ಲೈನ್ ಅಪ್ ಅಲ್ಲಿದೆ. ಆದ್ರೆ ಇದೊಂದು ಕಾಂಬಿನೇಷನ್ ಮಾತ್ರ ಆಗುತ್ತೆ ಅನ್ನುವಂತಹ ಮಾತುಗಳು ಟಾಲಿವುಡ್ ಅಂಗಳದಲ್ಲಿ ಕೇಳಿ ಬರ್ತಾ ಇದೆ. ಆದ್ರೆ ಎಲ್ಲ ಕೂಡ್ ಬಂದ್ರು ಕೂಡ 2 ವರ್ಷದ ಒಳಗಂತೂ ಈ ಸಿನಿಮಾ ಬರೋದಿಲ್ಲ. ಇದಿಷ್ಟು ಸಿನಿಮಾಗಳಲ್ಲಿ ಮುಂದಿನ 3-4 ವರ್ಷಗಳಲ್ಲಿ ರಾಮ್ ಚರಣ್ ಅವರು ಕಾಣಿಸ್ಕೊಳ್ಬಹುದು ಎನ್ನುವಂತಹ ಮಾಹಿತಿಗಳು ತೆಲುಗು ಚಿತ್ರರಂಗದ ಮೂಲಗಳಿಂದ ಸಿಗುತ್ತೆ. ಇದರ ಜೊತೆಗೆ ಪೂರಿ ಜಗನ್ನಾಥ್ ನಿರ್ದೇಶನದ ಒಂದು ಸಿನಿಮಾಗೆ ಪ್ರೊಡ್ಯೂಸರ್ ಆಗಿ ಕೂಡ ರಾಮ್ ಚರಣ್ ಕಾಣಿಸ್ಕೊಳ್ತಾ ಇದ್ದಾರೆ ಎನ್ನುವಂತಹ ಸುದ್ದಿ ಇದೆ. ಹಾಗೂ ಇದರ ಬಗ್ಗೆ ಅಧಿಕೃತವಾದ ಮಾಹಿತಿ ಇನ್ನೂ ಕೂಡ ಕೇಳಿ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಈ ಸಿನಿಮಾದ ಅನೌನ್ಸ್ಮೆಂಟ್ ಕೂಡ ಆಗ್ಬೋದು ಅನ್ನುವಂತಹ ನಿರೀಕ್ಷೆ ಇದೆ. ಇವಿಷ್ಟು ಸಿನಿಮಾಗಳಲ್ಲಿ ನೀವು ರಾಮ್ ಚರಣ್ ಅವರ ಯಾವ ಸಿನಿಮಾಗೆ, ಯಾವ ಕಾಂಬಿನೇಷನ್ಗೆ ಕಾಯ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.